ನಾನೇ ಮದುವೆ ಮಾಡಿಕೊಳ್ತೇನೆ. ಆದರೆ ನೀನು ಹೇಳಿದರೆ ಮಾತ್ರ. ಇದಕ್ಕೆ ಅವರಪ್ಪ ಸತ್ಯಜಿತ್ ಒಪ್ಪದಿದ್ದರೆ? ಇದಕ್ಕೆ ಒಪ್ಪದಿ ಒಂದೆರಡು ಸಲ ಕೇಳಿ ನೋಡೋಣ. ಅದಕ್ಕೆ ಒಪ್ಪದಿದ್ದರೆ ಏನು ಮಾಡೋದು? ಇದಕ್ಕೆ ಒಪ್ಪದಿದ್ದರೆ ಕತ್ತಿಗೆ ಲತ್ತಪಟ್ಟೆ ಎಂಬ ಮಾತಿನಂತೆ ಆ ಏಮನನ್ನು ಮತ್ತೆ ತಂದು ನಮ್ಮ ಮನೆ ತುಂಬಿಸಿಕೊಂಡರಾಯ್ತು. ಕರೆಕ್ಟ್ ಮಂಜು, ಇದೇ ಸರಿಯಾದ ಕೆಲಸ. ದುಡುಕಬೇಡ ತಮ್ಮಂದ್ರೆ ದುಡುಕಬೇಕು. ನಾನು ಆ ಸತ್ಯಜಿತರ ಮನೆ ಬಂದು ವಿಚಾರಿಸಿ ಅವನನ್ನು ಒಪ್ಪಿಸುತ್ತೇನೆ. ನನ್ನ ಸಲುವಾಗಿ ಅವನ ಹತ್ತಿರ ಹೋಗೋದು ನನಗೆ ಇಷ್ಟವಿಲ್ಲ. ಹಾಗೆಂದರೆ ಹೇಗೆ? ನಂಟಸಿಕೆ ಅಂದ ಮೇಲೆ ಇದೆಲ್ಲ ನಡೆಯಲೇಬೇಕು. ಹಾಗಾದರೆ ನಾನು ನಿಮ್ಮ ಜೊತೆ ಬರುತ್ತೇನೆ. ಬೇಡ, ನೀವ್ಯಾರು ಬರುವುದು ಬೇಡ. ನಾನೊಬ್ಬನೇ ಹೋಗಿ ವಿಚಾರಿಸಿಕೊಂಡು ಬರುತ್ತೇನೆ. ನಾನು ಬರುತ್ತೇನೆ. ನೀವು ಹೇಮಳನ್ನ ಪ್ರೀತಿಸೋದು ಗೊತ್ತಾಗಿ ಆ ಮನೆ ಮೂರ್ಖ ಸತ್ಯಜಿತ್ ಅದನಲ್ರಿ, ಮನೆ ಕೂಡ ಹಾಕಿ ಮದುವೆ ಜೊತೆ ಮದುವೆ ಮಾಡಕ್ ಬಿಡ್ರಿ. ಆ ಮನೆ ಮೂರ್ಖ ಮದುವೆ ಜೊತೆಗೆ ನೀವು ಹೇಗಾರ ಕಾಪಾಡ್ರಿ ಅಪ್ಪ. ರವಿ, ನಾವೇನ್ ಬರ್ತೀವಿ. ರವಿ, ನೀನೇನು ಹೆದರಬೇಡ. ಆ ಏಮಳನ್ನು ಕರೆದುಕೊಂಡು ನಾನು ಬರುತ್ತೇನೆ. ಆ ಶ್ರೀಮಂತ ಏನಾದ್ರೂ ಒಂಚಾಕಿರ್ತಾನೆ. ಹೋಗಲೇಬೇಕು ಪ್ರವೀಣ್, ನಾವೆಲ್ಲರೂ ಹೋಗಲೇಬೇಕು. ಅಂತ ಒಳ್ಳೆ ಹುಡುಗಿನ ಆ ಕಟಕನ ಕೈಯಲ್ಲಿ ಬಿಡಬಾರದು. ಅಲ್ಲಿ ನಿಮಗೇನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಮನ್ನೇ ಬಿಟ್ಟಿರುವ ಶಕ್ತಿ ನನಗೆಲ್ಲ ಒಪ್ಪ. ನಾನು ಬರುತ್ತೇನೆ, ನಡೆಯಲಿ. ನೀನು ಬರುವುದು ಬೇಡಣ್ಣ. ನೀನು ಹತ್ತಿಗೆ ಬಂದೇಲಿ, ನೀನು ಮನೆಯಲ್ಲಿರು. ಆ ಮೂರ್ಖನಿಗೆ ತಿದ್ದು ಬುದ್ಧಿಯಲ್ಲಿ ಏಮೇಳನ್ನು ಕರೆದುಕೊಂಡು ಬರ್ತೇನೆ. ಅವನು ಮೊದಲೇ ರಾಕ್ಷಸ. ಯಾವ ಕೆಲಸ ಮಾಡಲು ಹಿಂದೆ ಸರಿಯುವುದಿಲ್ಲ. ಬಲವಂತ ಮಾಡುವುದು ತಪ್ಪು ಕೆಲಸ. ಅಣ್ಣ, ಅವನು ನಮ್ಮ ಮಣ್ಣು ಕಿತ್ತುಕೊಳ್ಳೋದಕ್ಕೆ ಹೋರಾಡ್ತೇನೆ. ನಾವು ಅವರ ಹೆಣ್ಣುಗಳ ಕಿತ್ತುಕೊಳ್ಳೋದ್ರಲ್ಲಿ ತಪ್ಪೇನಿದೆ ಹೇಳಣ್ಣ, ಹೇಳು. ಈಗಲೇ ಪ್ರಾರಂಭವಾಗಲು ಮಣ್ಣು ಎಣ್ಣಿನ ಎತ್ತದ. ನೀನೇನು ಎಗರ ಬೇಡ. ನೀನು ನ್ಯಾಯವಾಗಿ ಭೂಮಿ ತಾಯಿಯ ಮನೆಯಲ್ಲಿ ದುಡಿದು ತಿನಿಸಿ ಉಳಿಸಿದ ರಕ್ತ ನಮ್ಮ ಮೈಯಲ್ಲಿ ಹರಿತಿದೆ. ಇಂಥ ಹತ್ತರಾಗಿರುವ ತಡೆಯುವ ಶಕ್ತಿ ನಮ್ಮಲ್ಲಿದೆ. ಅಣ್ಣ, ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇದ್ದರೆ ಸಾಕು. ಈಗಲೇ ಓದ ಬಿಡುತ್ತೇವೆ. ಪ್ರೇಮ ಇದ್ದಲ್ಲ ರಣಕಾಳೆಯನ್ನು. ಅಣ್ಣ, ಬ್ರಹ್ಮ ಇಷ್ಟು ಮಹೇಶ್ವರರಾಗಿ ನಾವು ಮೂವರು ಹೋರಾಡಿ ಆ ಏಮನನ್ನು ಕರೆದುಕೊಂಡು ಬಂದಾಗ ತಿಳಿದಿದೆ ಆ ಶ್ರೀಮಂತನಿಗೆ ಸುವರ್ಣನ ತಮ್ಮಂದರು ಎಂತ ಶಕ್ತಿ ಶಾಲಿಗಳೆಂದು. ಈ ಜಗಳ ಆಟದಲ್ಲಿ ಯಾರಿಗಾದರೂ ಪ್ರಾಣಕ್ಕೆ ಅಪಾಯವಾದರೆ ನಾನೇನು ಮಾಡಲಿ? ಅಣ್ಣ, ಪ್ರೇಮ ಯುದ್ಧದಲ್ಲಿ ತಮ್ಮ ಸತ್ತನೆಂದು ಖುಷಿಪಡೋಣ, ಖುಷಿಪಡು. ಪ್ರವೀಣ, ನೀನೇನು ಮಾತಾಡ್ತಿರುವೆ? ಅತ್ತಿಗೆ, ಸೈನಿಕನೊಬ್ಬ ಸೇನೆಯಲ್ಲಿ ಸಲ್ಲುತ್ತಿದ್ದರೆ ಅವನು ನಮ್ಮ ದೇಶದ ಗಡಿ ಕಾಯ್ತಿರ್ತಾನೆ. ಅವನು ಯುದ್ಧಕ್ಕೆ ಬರುವಾಗ ಮೇಲಿನ ಅಧಿಕಾರಿಗಳು ಉರಿದುಂಬಿಸಿ ಕಳಿಸುತ್ತಾರಂತೆ. ಏಕೆಂದರೆ ಅವನು ನ್ಯಾಯಕ್ಕಾಗಿ ಹೋರಾಡುತ್ತಾನೆ. ಅವನ ಹೆಸರಲ್ಲಿ ಸತ್ತನೆ ವೀರಮರಣಿ ಎನ್ನುತ್ತಾರೆ. ಈಗ ನಾನು ಕೂಡ ಸತ್ತರೆ ತಮ್ಮನ ಸಲುವಾಗಿ ಮಂದ ಪ್ರಾಣ ಬಿಟ್ಟನೆನ್ನುತ್ತಾರೆ. ನನಗೆ ಸಂತೋಷ. ನನಗೆ ಆಶೀರ್ವಾದ ಮಾಡಿ ಕಳಿಸೋಣ. ಬೇಡಪ್ಪ, ಬೇಡ. ನನ್ನ ಮಾತು ಕೇಳಿ ತಮ್ಮಂದ್ರೆ ಕೇಳಿ. ನೀವು ಸುಮ್ಮನೆ ಇರಿ. ನೀವು ಹೋಗಿ ಆ ರಾವಣ ಬಂಧನದಿಂದ ಆ ಹೇಮಳನ್ನು ವಾನರಾಗಿ ನೀವು ಬಿಡಿಸ್ಕೊಂಡು ಬನ್ನಿ. ಇದು ನನ್ನ ಆಜ್ಞೆ. ಭೂಮಿಯ ಕಾಶ ಒಂದಾಗಲಿ.